ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಮನೋಜರು ಹೀಗೆ ಮಾತಾಡ್ತಾ ಇದ್ರೆ ತೆಗೆದು ಕಪ್ಪಾಳಕ್ಕೆ ಬಾರಿಸ್ಬಿಡ್ತೀನಿ ಅಷ್ಟೇ, ನಿನಗೂ ನಿನ್ನ ಹೆಂಡ್ತಿಗೂ ಅಂತ ಹೇಳಿದಾಗ ಸೂರ್ಯಗೆ ತುಂಬ ಕೋಪ ಬರುತ್ತೆ. ನನ್ನ ಮುಂದೆನೆ ನನ್ನ ಹೆಂಡ್ತಿಗೆ ಹೊಡಿತೀನಿ ಅಂತ ಹೇಳ್ತೀನೋ, ಅವಳಿಗೆ ಹೊಡಿಯೋದಿರ್ಲಿ, ಅವಳ ಮೈ ಮುಟ್ಟು ನೋಡೋಣ. ನರಸಿಂಹನ್ ಥರ ನಿನ್ನ ಕರಳು ಬಗ್ದು ನನ್ನ ಕೊರಳಿಗೆ ನೇತಾಕೊಂಡ್ಬಿಡ್ತೀನಿ, ನೋಡ್ತೀಯೇನೋ ಅಂತ ಮನೋಜಗೆ ಅಟ್ಟಾಡ್ಸ್ಕೊಂಡು ಮನೆ ತುಂಬ ಹೊಡಿತಾರೆ. ಮನೆಯವರೆಲ್ಲ ಇಟ್ಕೊಂಡ್ರು ಬಿಡೋದಿಲ್ಲ. ಮನೋಜಂಗೆ ಸರಿಯಾಗಿ ನಾಲ್ಕು ಕೊಡ್ತಾರೆ. ಇದೇ ಸಮಯಕ್ಕೆ ಪೊಲೀಸರು ಇಲ್ಲಿಗೆ ಬರ್ತಾರೆ. ಅಲ್ಲ ಸೂರ್ಯ, ಮನೆ ವಿಷಯ ನಾವೇ ಬಗೆಹರಿಸ್ಕೊಂತೀರಿ ಅಂತ ಹೇಳ್ಬಿಟ್ಟು ಇವಾಗ ನಿಮ್ಮಣ್ಣಿಗೆ ನೀನು ಹೊಡಿತಾ ಇದೆಯಲ್ಲೋ ಅಂತ ಹೇಳಿದಾಗ ಮನೋಜರು, ಸರ್ ನೋಡಿ ಸರ್, ಅಣ್ಣ ಮರ್ಯಾದೆ ಇಲ್ಲ ಅವನಿಗೆ, ನನಗೆ ಹೊಡಿತಾನೆ, ಇವನನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಸರ್ ಅಂತ ಹೇಳಿದಾಗ ಪೊಲೀಸರು, ಯಾಕೋ ಸೂರ್ಯ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಬೆಂಡೆತ್ಬೇಕಾ ಅಂತ ಹೇಳಿದಾಗ ರಂಗನಾಥರು, ಸರ್ ಇದು ಕೂಡ ಮನೆ ವಿಷಯನೇ ಸರ್, ಇಲ್ಲಿ ನಿಂತಿದ್ರಲ್ಲ ಈ ಮನೋಜ, ಇವನೇನು ಪುರುಷೋತ್ತಮ ಅಲ್ಲ ಸರ್, ಅವನೇನೋ ರೇಗಿಸ್ತಾ ಇವನೇನೋ ಹೊಡೆದ, ಅದು ನಮ್ಮನೆ ವಿಷಯ ಬಿಡಿ ಸರ್. ಅದು ಸರಿ, ನೀವು ಇಲ್ಲಿವರೆಗೂ ಬಂದಿದ್ದು ಅಂತ ಹೇಳಿದಾಗ ಪೊಲೀಸರು, ಸರ್ ಅದನ್ನೇ ಹೇಳಕ್ಕೆ ಬಂದೆ, 1,00,000 ಕಳ್ತನ ಆಗಿತ್ತು ಅಂತ ಕಂಪ್ಲೇಂಟ್ ಕೊಟ್ಟಿರಲ್ಲ ಸರ್. ಆಗ ಸೂರ್ಯ ನಮ್ಮನೆ ವಿಷಯ ನಾವೇ ಬಗೆಹರಿಸ್ಕೊತೀನಿ, ಕಂಪ್ಲೇಂಟ್ ವಾಪಸ್ ತಗೊತೀನಿ ಅಂತ ಹೇಳಿದ್ದ, ಅದಕ್ಕೆ ಆ ಕಾಪಿಗೆ ಸೈನ್ ಹಾಕಿಸ್ಕೊಂಡು ಹೋಗೋಕೆ ಅಂತ ಬಂದಿದ್ದೆ ಅಂತ ಹೇಳಿದಾಗ ಶಾಂತಿಯವರು, ಅಲ್ಲ ನಾನು ಯಾಕೆ ಕೇಸ್ ವಾಪಸ್ ತಗೋಬೇಕು? ಆಗ ರಂಗನಾಥರು, ಅಲ್ಲ ನೀನು ಕಂಪ್ಲೇಂಟ್ ಕೊಟ್ಟಿದ್ಯಾ ಶಾಂತಿ ಅಂತ ಹೇಳಿದಾಗ ಪೊಲೀಸರು, ಇಲ್ಲ ಸರ್, ನಾವೇ ಓನಾಗಿ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೊಂಡಿದ್ವಿ, ನೀವು ಕಂಪ್ಲೇಂಟ್ ಬೇಡ ಅಂದ್ರಲ್ವಾ, ಅದಕ್ಕೆ ಆ ಕಾಪಿಗೆ ಸೈನ್ ಮಾಡಿಸ್ಕೊಂಡೋಗಿ ಬಂದಿದ್ದೆ ಅಂತ ಹೇಳಿದಾಗ ಶಾಂತಿಯವರು, ಏನು ಬೇಡ, ನಾನೇ ಮುಚ್ಚಳಿಕೆನೇ ಬರ್ಕೊಡ್ತೀನಿ ಕೊಡಿ, ಇಲ್ಲಿ ಇವ್ರ ಮನೆಯವ್ರನ್ನೆಲ್ಲ ಕರ್ಕೊಂಡೋಗಿ ಸ್ಟೇಷನಲ್ಲಿ ಕೂರಿಸಿ ಅಂತ ಹೇಳಿ ಶಾಂತಿಯವರು ಮುಚ್ಚಳಿಕೆ ಬರ್ಕೊಡ್ತಾರೆ. ಈಗ ಮೀನಾ ಶಾಂತಿಯವ್ರ ಹತ್ರ ಕೈ ಮುಗಿದು ಬೇಡ್ಕೊತಾಳೆ, ಅತ್ತೆ ದಯವಿಟ್ಟು ಈ ರೀತಿ ಮಾಡಬೇಡಿ ಅತ್ತೆ, ಏನೋ ಚಿಕ್ಕ ಹುಡುಗ ಗೊತ್ತಿಲ್ದಲೆ ತಪ್ಪು ಮಾಡಿಬಿಟ್ಟಿದ್ದಾನೆ, ಅವನಿಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡಬೇಡಿ ಅತ್ತೆ, ಅವನು ನಮ್ಮನೆ ವಾರಸ್ದಾರ ಅತ್ತೆ, ನಮ್ಮಪ್ಪನ ಕನಸು ಅತ್ತೆ, ಈ ವಿಷಯ ಎಲ್ಲ ನಮ್ಮಮ್ಮಂಗೆ ಗೊತ್ತಾದರೆ ನಿಜವಾಗ್ಲೂ ಪ್ರಾಣನೇ ಬಿಟ್ಬಿಡ್ತಾರತ್ತೆ, ದಯವಿಟ್ಟು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಹೇಳಿದಾಗ ಶಾಂತಿಯವರು, ಸರ್ ನಾನು ಯಾಕಪ್ಪ ಈ ರೀತಿ ಮಾಡಿದೆ, ನನ್ನ ದುಡ್ಡನ್ನ ನನಗೆ ವಾಪಸ್ ಕೊಟ್ಬಿಡು ಅಂತ ಕೇಳೋಕೆ ಹೋಗಿದ್ನಾ, ಆಗ ಇವಳ ತಂಗಿ, ಇವಳಮ್ಮ, ಇವನ ತಮ್ಮ ಎಲ್ಲರೂ ಸೇರಿಕೊಂಡು ಆ ದೇವಸ್ಥಾನದ ಹತ್ರ ನನ್ನನ್ನು ಚಾಕು ಹಾಕಿ ಚುಚ್ಚಕ್ಕೆ ಬಂದರು ಸರ್ ಅಂತ ಹೇಳಿದಾಗ ಪೊಲೀಸರು, ಏನಮ್ಮ ಮೀನಾ ಅವ್ರು ಹೇಳ್ತಾರದು ನಿಜನಾ ಅಂತ ಹೇಳಿದಾಗ ಮೀನಾ, ಸರ್ ಇಲ್ಲ ಸರ್, ನಾವು ಅವ್ರ ಕಾಲು ಹಿಡಿದು ಬೇಡ್ಕೊಂಡು ಹೊರ್ತು ಅವ್ರನ್ನ ಸಾಯಿಸೋಕ್ಕೆ ಪ್ರಯತ್ನ ಪಡಲಿಲ್ಲ ಸರ್. ಅತ್ತೆ ಯಾಕತ್ತೆ ಸುಮ್ಮನೆ ಸುಳ್ಳು ಹೇಳ್ತೀರಾ? ಈಗ ಶಾಂತಿಯವರು, ಈ ಸುಳ್ಳು ಕಳ್ತನ ದರೋಡೆ ಎಲ್ಲ ನಿಮ್ಮನೆ ಸೇರಿದ್ದ ಕಣೆ, ನನಗ್ಯಾಕೆ ಹೇಳ್ತೀಯಾ? ಥೂ ಸರ್, ಇವಳ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, ಹೇಳ್ಕೊಂಡೋಗಿ ಸರ್ ಇವಳನ್ನ ಅಂತ ಹೇಳಿದಾಗ ರಂಗನಾಥರು, ಲೇ ಶಾಂತಿ, ತಲೆ ಕೆಟ್ಟಿದ್ಯಾ? ಅವ್ರ ತಮ್ಮ ಮಾಡಿರೋ ತಪ್ಪಗೆ ಮೀನಾಗಿ ಯಾಕೆ ಶಿಕ್ಷೆ ಕೊಡ್ತೀಯಾ? ಅವ್ನು ಮಾಡಿರೋ ತಪ್ಪಗಾಗಲೇ ಚಪ್ಪಲಿ ತಗೊಂಡು ರೋಡಲ್ಲೆಲ್ಲ ಹೊಡೆದಿದೀಯಾ, ಅವನ್ನ ಕೊನೆವರೆಗೂ ಮುಖ ನೋಡ್ಬೇಡ, ಮಾತಾಡಿಸ್ಬೇಡ, ಅದು ಸರಿ, ಅದನ್ನು ಬಿಟ್ಟು ಚಿಕ್ಕ ಹುಡುಗರ ಜೀವನನೆಲ್ಲ ಯಾಕೆ ಹಾಳು ಮಾಡ್ತೀಯಾ? ಸರ್ ಆ ಕಂಪ್ಲೇಂಟ್ನ ವಾಪಸ್ ತಗೋಬೇಕು, ಶಾಂತಿ ಕಂಪ್ಲೇಂಟ್ನ ವಾಪಸ್ ತಗೋ ಅಂತ ಹೇಳಿದಾಗ ಶಾಂತಿಯವರು, ನನ್ನ ಪ್ರಾಣ ನಿಂತೋದ್ರು, ನಾನು ಇಲ್ಲೇ ಸತ್ತೋದ್ರು ಆ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಲ್ಲ. ಈಗ ರಂಗನಾಥರು, ನಾನು ಈ ಮನೆ ಯಜಮಾನ ಹೇಳ್ತಾ ಇದ್ದೀನಿ, ನೀನು ಕಂಪ್ಲೇಂಟ್ ವಾಪಸ್ ತಗೊಳ್ಳಿಲ್ಲ ಅಂದರೆ ನಾನು ವಿರೋಧ ಕಟ್ಕೊಬೇಕಾಗತ್ತೆ. ಈಗ ಶಾಂತಿಯವರು, ನಾನು ಇಲ್ಲೇ ಸತ್ತೋದ್ರು, ಪ್ರಪಂಚನೇ ಎದುರಾಕೊಂಡ್ರು, ನಾನು ಆ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಲ್ಲ. ಈಗ ಮನೋಜರು, ಅಮ್ಮ ಕೊಡಮ್ಮ ಕಂಪ್ಲೇಂಟ್ನ, 4 ದಿನ ಆದರೂ ಆ ರಾಸ್ಕಲ್ಗೆ ಬುದ್ಧಿ ಬರುತ್ತೆ, ಎಲ್ಲರೂ ನೆಮ್ಮದಿಯಾಗಿರ್ಬೋದು. ಈಗ ಮೀನಾ, ಅತ್ತೆ ಬೇಡ ಅತ್ತೆ, ದಯವಿಟ್ಟು ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ ಅತ್ತೆ. ಆಗ ಸೂರ್ಯ, ಸಕ್ಕರೆ ದಯವಿಟ್ಟು ಈ ರೀತಿ ಮಾಡಬೇಡ ಸಕ್ಕರೆ, ನೀನು ಆಗಲೇ ಅವನಿಗೆ ಶಿಕ್ಷೆ ಕೊಟ್ಟಿದ್ಯಾ, ದಯವಿಟ್ಟು ನೀನು ಕೈ ಮುಗಿದು ಬೇಡ್ಕೊತೀನಿ, ಕಂಪ್ಲೇಂಟ್ನ ವಾಪಸ್ ತಗೋ. ಆಗ ಶಾಂತಿಯವರು, ನಾನು ಕಂಪ್ಲೇಂಟ್ನ ವಾಪಸ್ ತಗೊಳ್ಳಲ್ಲ ಕಣೋ. ಈಗ ಮೀನಾ, ರೋಹಿಣಿಯವರೇ ನೀವಾದರೂ ಹೇಳಿ, ದಯವಿಟ್ಟು ಹೇಳಿ, ಅತ್ತೆ ನಿಮ್ಮ ಮಾತನ್ನ ಕೇಳ್ತಾರೆ, ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋಕೆ ಹೇಳಿ. ಆಗ ರೋಹಿಣಿಯವರು, ಇಲ್ಲ ಮೀನಾ ಅವರೇ, ನಿಮಗೆ ಗೊತ್ತಿಲ್ಲ, ತಪ್ಪಿಗೆ ಶಿಕ್ಷೆ ಆಗಲೇಬೇಕು, ಅವನು ತಪ್ಪು ಮಾಡಿದಾಗೆಲ್ಲ ನೀವು ಶಿಕ್ಷೆ ಕೊಟ್ಟಿದ್ರೆ ಇವತ್ತು ಅವನು ಸರಿಯಾಗಿರ್ತಿದ್ದ, ಎಲ್ಲೋ ಹೋಗ್ತಿದ್ದ, ನೀವು ಚಿಕ್ಕ ಹುಡುಗ ಅಂತ ಕ್ಷಮಿಸ್ಕೊಂಡು ಬಂದಿದ್ದೀರ, ಅದಕ್ಕೆ ಅವನು ಈ ರೀತಿ ತಪ್ಪು ಮಾಡಿದ್ದಾನೆ, ಶಿಕ್ಷೆ ಆಗಲಿ ಬಿಡಿ.
ಈಗ ಮನೋಜ್ ಅವರು ಅಮ್ಮ ಕೊಡು ಕಂಪ್ಲೇಂಟ್ನ, ಈ ಮೀನಾ ಮೇಲೂ ಕೊಡಮ್ಮ ಕಂಪ್ಲೇಂಟ್ನ ಅಂತ ಹೇಳಿದಾಗ ಪೊಲೀಸರು ಅಲ್ಲ ನಿಮ್ಮನ್ನ ಕೊಲೆ ಮಾಡಕ್ ಬಂದಿದ್ರು ಅಂತ ಹೇಳಿದ್ರಲ್ಲ, ಅದಕ್ಕೆ ಸಾಕ್ಷಿ ಇದ್ಯಾ ಅಂತ ಹೇಳಿದಾಗ ಶಾಂತಿಯವರು ಸರ್ ಇಲ್ಲ ಸರ್, ಎಲ್ಲ ಇವಳ ಕಡೆಯವ್ರೆ, ಎಲ್ ಸಾಕ್ಷಿ ಹೇಳ್ತಾರೆ. ಆಗ ರಂಗನಾಥರು ಬೇಡ ಕಣೆ ಶಾಂತಿ, ದಯವಿಟ್ಟು ಒಂದ್ ಮನೆ ಶಾಂತಿ ನೆಮ್ಮದಿನ ಹಾಳು ಮಾಡಬೇಡ, ಪಾಪ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೇಳಿದಾಗ ಶಾಂತಿಯವರು ಸರ್ ಏನ್ ಸರ್ ನೋಡ್ತಾ ಇದ್ದೀರಾ, ಕೊಡಿ ಇಲ್ಲಿ ಕಂಪ್ಲೇಂಟ್ ಬರ್ಕೊಡ್ತೀನಿ ಅಂತ ಶಾಂತಿಯವರು ಕಂಪ್ಲೇಂಟ್ನ ಬರಿತಾ ಇರ್ತಾರೆ. ಈಗ ಮೀನಾ ಶಾಂತ ಅವರ ಕಾಲಿಗೆ ಬೀಳ್ತಾಳೆ. ಅತ್ತೆ ದಯವಿಟ್ಟು ಅತ್ತೆ, ಅವನು ಜೈಲಿಗೆ ಹೋದ್ರೆ ಒಳ್ಳೆ ಪ್ರಜೆಯಾಗಿರಲ್ಲ, ಅವನಿಗೆ ಸಮಾಜದಲ್ಲಿ ಗೌರವ ಸಿಗಲ್ಲ, ಅವನಿನ್ನು ಬದುಕಿ ಬಾಳ್ಬೇಕಾದ ಹುಡುಗ ಅತ್ತೆ, ದಯವಿಟ್ಟು ಅವನ ಜೀವನನ ಹಾಳು ಮಾಡಬೇಡಿ ಅಂತ ಹೇಳಿದಾಗ ಶಾಂತಿಯವರು ಕಣ್ಣು ಮುಚ್ಕೊಂತಾರೆ. ಮೀನಾ ಮಾಡಿದ್ದ ತೊಂದರೆನೆಲ್ಲ ನೆನಪಿಸ್ಕೊಂತಾರೆ. ಇಲ್ಲ ಇವಳಿಗೇನಾದ್ರೂ ಮಾಡಿ ಬುದ್ಧಿ ಕಲಿಸ್ಲೇಬೇಕು ಅಂತ ಹೇಳಿ ಶಾಂತಿಯವರು ಕಂಪ್ಲೇಂಟ್ ಬರೆದು ಕೊಟ್ಟೇ ಬಿಡ್ತಾರೆ ಪೊಲೀಸವ್ರಿಗೆ. ಪಾಪ ಮೀನಾ ಅಸಹಾಯಕಳಾಗಿ ತುಂಬಾನೇ ಅಳ್ತಾ ಇರ್ತಾಳೆ. ಸೂರ್ಯ ಮೀನನ ಸಮಾಧಾನ ಮಾಡ್ತಾ ಇರ್ತಾನೆ. ಸರ್ ಹುಚ್ಚು ನಾಯಿ ಎಳ್ಕೊಂಡಂಗೆ ಎಳ್ಕೊಂಡೋಗಿ ಸರ್ ಅವನನ್ನ ಅಂತ ಹೇಳಿದಾಗ ಸೂರ್ಯ ಸರ್ ಬೇಡ ಸರ್, ಅವನೇನು ಅಂತ ತಪ್ಪು ಮಾಡಿಲ್ಲ ಸರ್, ಪಾಪದ ಹುಡುಗ ಸರ್, ಅವನನ್ನ ಎಳ್ಕೊಂಡೋಗ್ಬಿಡಿ ಸರ್ ಅಂತ ಹೇಳಿದಾಗ ಪೊಲೀಸರು ನೋಡಯ್ಯ ಸೂರ್ಯ, ಅವನ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ನಾವೇನು ಮಾಡೋಕ್ಕಾಗಲ್ಲ, ಅವನನ್ನ ಬಂದು ಸರೆಂಡರ್ ಆಗ ಕೇಳಿ, ಇಲ್ಲ ಅಂದರೆ ಇವ್ರು ಹೇಳಿದ್ರಲ್ಲ ಅದೇ ರೀತಿ ಸ್ಟೇಷನ್ಗೆ ಕರ್ಕೊಂಬರ್ಬೇಕಾಗತ್ತೆ ಅಂತ ಹೇಳಿ ಪೊಲೀಸರು ಇಲ್ಲಿಂದ ಹೊರಟೋಗ್ತಾರೆ. ಈಗ ಸೂರ್ಯ ಪೊಲೀಸರು ಅವನನ್ನು ಕರ್ಕೊಂಡೋಗ್ಬೋದು, ಆದರೆ ಅವನನ್ನು ಕೋರ್ಟಿಂದ ಹೇಗೆ ಕರ್ಕೊಂಬರ್ಬೇಕು ಅಂತ ನನಗೆ ಗೊತ್ತು, ಬಾಮ ಮೀನಾ ಹೊರಗಡೆ ಹೋಗೋಣ ಅಂತ ಹೇಳಿದಾಗ ಶಾಂತಿಯವರು ಇಲ್ಲೇ ಇರೋ, ಎಲ್ಲಿ ಕರ್ಕೊಂಡೋಗ್ತೀಯ ಅವಳನ್ನ, ಹೊರಗಡೆ ಕರ್ಕೊಂಡೋಗಂಗಿಲ್ಲ, ಎಲ್ಲರೂ ನೋಡಿದ್ರಾ ಇಷ್ಟೆಲ್ಲ ಆದರೂ ಈ ಹುಡುಗಿನ ಇಲ್ಲೇ ಇಟ್ಕೊಬೇಕಂತೆ, ಕಳಿಸ್ರಿ ಮನೆಯಿಂದ ಆಚೆಗೆ ರೀ, ನೋಡಿದ್ರಾ ಅಂತ ಹೇಳಿದಾಗ ರಂಗನಾಥರು ನೀನು ಯಾರ ಮಾತು ಕೇಳ್ತಾ ಇದೆಯೇ, ನೀನೇ ಸರ್ವಾಧಿಕಾರಿ ಅಂದ್ಕೊಂಡ್ಬಿಟ್ಟಿದ್ಯಾ, ಎಲ್ಲ ಡಿಸಿಷನ್ನು ನೀನೇ ತಗೊಂತೀಯಾ ಅಂತ ಹೇಳಿದಾಗ ಶ್ರುತಿ ಅತ್ತೆ ದಿಸ್ ಇಸ್ ನಾಟ್ ಫೇರ್, ಮೀನಾ ಅವರು ಯಾಕೆ ಮನೆ ಬಿಟ್ಟು ಹೋಗ್ಬೇಕು. ಈಗ ಶಾಂತಿಯವರು ರೀ ನಾನು ನಿಮ್ಮನ್ನೇ ಕೇಳ್ತಾ ಇರೋದು, ನಿಮ್ಮ ನಿರ್ಧಾರ ಏನು ಅಂತ. ಆಗ ಮೀನಾ ಬೇಡ ಮಾವ, ನನ್ನಿಂದ ನೀವು ಜಗಳ ಆಡಬೇಡಿ, ಅತ್ತೆ ಮನೆ ಬಿಟ್ಟು ಹೋಗಬಾರ್ದು, ನಾನು ಇಲ್ಲಿದ್ದರೂ ಸತ್ತಂಗೆ, ನಾನು ಬದುಕಿದ್ರು ಸತ್ತಂಗೆ, ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಮೀನಾ ಮನೆ ಬಿಟ್ಟು ಈಚೆ ಹೋಗ್ತಾಳೆ. ಆಗ ಸೂರ್ಯ ಮೀನಾಯಿಂದನೇ ಹೋಗ್ತಾಳೆ. ಇದನ್ನು ನೋಡಿ ರಂಗನಾಥ್ ಅವ್ರಿಗೆ ತುಂಬ ಕೋಪ ಬರುತ್ತೆ. ಮೀನಾ ನೀನು ಈ ಮನೆಯಲ್ಲಿ ಇರಮ್ಮ, ನೀನು ಇಲ್ಲೇ ಇರೋಕಂದ, ಎಲ್ಲೂ ಹೋಗಬೇಡ ಅಂತ ಹೇಳಿದಾಗ ಶಾಂತಿಯವರು ಕಣ್ಣಂಚಲ್ಲಿ ನೀರು ತುಂಬುತ್ತೆ. ಶಬಾಷ್ ಕಣ್ರಿ, ನೆನ್ನೆ ಮೊನ್ನೆ ಬಂದೋಳ್ಗೋಸ್ಕರ 30 ವರ್ಷ ಜೊತೆಲಿದ್ದವಳನ್ನೇ ಬಿಟ್ಕೊಟ್ಬಿಟ್ರಿ ಅಲ್ಲ. ಪೊಲೀಸ್ ಕಪಿಮುಷ್ಟಿಲಿದ್ದಾಗಲೂ ಸಾವಿನ ಜೊತೆ ಹೋರಾಟ ಮಾಡಬೇಕಾದ್ರೂ ನಾನು ನಿಮ್ಮನ್ನ ಹೆಗ್ಲು ಕೊಟ್ಟಿದ್ದೆ, ಸಲಿಗೆ ತಗೊಂಡಿರ್ಬೋದು, ಒಂದೊಂದು ಸಲ ಮರ್ಯಾದೆನೂ ಕೊಡ್ದಲೇ ಇರ್ಬೋದು, ಆದರೆ ಗಂಡ ಅಂತ ನಾನು ಎಷ್ಟು ಪ್ರೀತಿಸ್ತೀನಿ ಗೊತ್ತೇನ್ರಿ ನಿಮಗೆ. ಹೂ ಕೊಟ್ಟೋಳ್ಗೋಸ್ಕರ ನನ್ನನ್ನೇ ಬಿಟ್ಕೊಟ್ಬಿಟ್ರಿ ಅಲ್ಲ, ಶಬಾಷ್, ನಾನಿನ್ನ ಈ ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳಿದಾಗ ಮನೋಜರು ಅಮ್ಮ ನೀನ್ಯಾಕಮ್ಮ ಮನೆ ಬಿಟ್ಟು ಹೋಗ್ತೀಯಾ ಅಂತ ಹೇಳಿದಾಗ ರೋಹಿಣಿಯವರು ಎಕ್ಸಾಕ್ಟ್ಲಿ ರೀ ಮೀನಾ, ನೋಡ್ರಿ ನಿಮ್ಮಿಂದ ಅತ್ತೆ ಮನೆ ಬಿಟ್ಟು ಹೋಗ್ತಾ ಇದ್ದಾರೆ, ಅತ್ತೆ ನೀವು ಹೋಗ್ಬೇಡಿ ಅತ್ತೆ, ಮಾವ ನಿಮಗೆ ಸೊಸೆ ಮುಖ್ಯನಾ ಅಥವಾ ಹೆಂಡತಿ ಮುಖ್ಯನಾ ಅಂತ ಹೇಳಿದಾಗ ರಂಗನಾಥರು ನನಗೆ ನ್ಯಾಯನೇ ಮುಖ್ಯ ಅಂತ ಹೇಳಬೇಕಾದ್ರೆ ಶಾಂತಿಯವರು ಬ್ಯಾಗ್ ತಗೊಂಡು ಈಚೆ ಬರ್ತಾರೆ. ಈ ಮನೆ ರಿಜಿಸ್ಟ್ರೇಷನ್ ಪೇಪರಲ್ಲಿ ಮಾತ್ರ ನನ್ನ ಹೆಸರು ಇರೋದು, ಆದರೆ ಯಾರ್ಯಾರೋ ದರ್ಬಾರ್ ಮಾಡ್ತಾರೆ, ನಾಯಿ ನರಿ ಕ್ರಿಮಿ ಕೀಟಗಳೆಲ್ಲ ಈ ಮನೆಯಲ್ಲಿ ವಾಸ ಮಾಡೋವಾಗ ಆಗ್ಬಿಟ್ಟಿದೆ ಅಂತ ಹೇಳಿದಾಗ ರಂಗನಾಥರು ಶಾಂತಿ ಮತ್ತೊಂದು ಸಲ ಯೋಚನೆ ಮಾಡು, ನೀನು ಈ ಮನೆ ಬಿಟ್ಟೋಗ್ತಿದ್ವಾ ಅಥವಾ ಮನ್ಸನ್ನು ಬಿಟ್ಟೋಗ್ತಾ ಇದ್ಯಾ, ಕೋಪದಲ್ಲಿ ಕುಯ್ಕೊಂಡು ಮಗು ಮತ್ತೆ ವಾಪಸ್ ಬರೋದಿಲ್ಲ, ಯೋಚನೆ ಮಾಡಿ ಮುಂದುವರಿ ಅಂತ ಹೇಳಿದಾಗ ಶಾಂತಿಯವರು ಮನೋಜ ಮತ್ತೆ ರವಿ ಮುಖ ನೋಡಿ ಮನೆಯಿಂದ ಹೊರಗಡೆ ಬರ್ತಾರೆ. ಎಲ್ಲರೂ ಗಾಬರಿ ಆಗಿದ್ದಾರೆ. ಶಾಂತಿಯವರು ಮೀನಾನೆ ಗುರಾಯಿಸ್ಕೊಂಡು ಕೋಪದಿಂದ ಮನೆ ಬಿಟ್ಟು ಹೊರಟೋಗ್ತಾರೆ. ಈ ಕಡೆ ಕಸ್ತೂರಿಯವರು ಮೊದಲೇ ಶಾಂತಿಗೆ ಮೀನನ್ನ ಕಂಡ್ರೆ ಆಗೋದಿಲ್ಲ, ಇನ್ನ ಈ ವಿಷಯ ಬೇರೆ ಗೊತ್ತಾಗ್ಬಿಟ್ಟಿದೆ, ಅವ್ರ ತಮ್ಮ ಕಳ್ತನ ಮಾಡಿರೋ ವಿಷಯ, ಇನ್ನ ಏನೇನು ಮಾಡಿದಳೋ ಆ ಪಾಪ ಆ ಮೀನಾಗೆ, ಇರು ಶಾಂತಿಗೆ ಕಾಲ್ ಮಾಡಿ ಕೇಳ್ತೀನಿ ಅಂತ ಹೇಳಿ ಶಾಂತಿ ಅವ್ರಿಗೆ ಕಾಲ್ ಮಾಡ್ತಾರೆ. ಆಗ ಶಾಂತಿ ಫೋನ್ ರಿಂಗ್ ಆಗುತ್ತೆ. ಇದೇನಿದ್ದು ಶಾಂತಿ ಫೋನು ಇಲ್ಲೇ ರಿಂಗ್ ಆಗ್ತಿರೋ ಹಾಗಿದೆಯಲ್ಲ ಅಂತ ಹೇಳಬೇಕಾದ್ರೆ ಶಾಂತಿ ಅವರು ಮನೆ ಒಳಗಡೆ ಬರ್ತಾರೆ. ಇದೇನೇ ಶಾಂತಿ, ಆ ಮೀನನ್ನ ಮನೆ ಬಿಟ್ಟು ಕಳಿಸ್ತೀಯಾ ಅಂದರೆ ನೀನೇ ಮನೆ ಬಿಟ್ಟು ಬಂದ್ಬಿಟ್ಟಿದ್ಯಲೆ ಅಂತ ಹೇಳಿದಾಗ ಶಾಂತಿಯವರು ಆಗ್ತಿಲ್ಲ, ಆ ಮನೆಯಲ್ಲಿ ಇರೋಕ್ಕೆ ಆಗ್ತಾ ಇಲ್ಲ, ಅವರು ಕರ್ಕೊಬಂದಿಲ್ಲ ಶನಿ ಆ ಸೊಸೆ, ಅವಳ ಮುಖ ನೋಡಿಕೊಂಡು ಮನೇಲಿ ಇರೋಕ್ಕೆ ಆಗ್ತಾ ಇಲ್ಲ, ಅವಳನ್ನ ಮನೆಯಿಂದ ಈಚೆ ಕಳ್ಸೋಕ್ಕಾಗತ್ತೇನೆ,
ಅವಳು ಆ ಮನೆಗೆ ಮಹಾರಾಣಿ, ಎಲ್ಲರೂ ಅವಳಿಗೆ ಸಪೋರ್ಟು. ಅವಳ ಮನೆ ಬಿಟ್ಟು ಹೋಗ್ತಾಳಾ, ಅದಕ್ಕೆ ನಾನೇ ಮನೆ ಬಿಟ್ಟು ಬಂದ್ಬಿಟ್ಟೆ. ಸೂರ್ಯ ಅವಳನ್ನ ಮನೆ ಬಿಟ್ಟು ಕಳ್ಸೋದೇ ಇಲ್ಲ ಅಂತ ಹೇಳ್ತಾನೆ. ಈ ಸೂರ್ಯ ಮೀನನೇ ಅವನಿಗೆ ದುಡ್ಡು ಕದೋದಕ್ಕೆ ಸಪೋರ್ಟ್ ಮಾಡಿರೋದು ಅಂತ ಹೇಳಿದಾಗ ಕಸ್ತೂರಿಯವರು, ಮೀನಾ ಬಗ್ಗೆ ಮತ್ತು ಸೂರ್ಯ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವರು ಅವನಿಗೆ ಸಪೋರ್ಟ್ ಮಾಡಿರಲ್ಲ ಕಣೆ, ಅವ್ನು ಮಾಡಿರೋ ತಪ್ಪನ್ನು ಕ್ಷಮಿಸು ಅಂತ ಕೇಳ್ಕೊಂಡಿರ್ತಾರಷ್ಟೇ. ಈಗ ಶಾಂತಿಯವರು, ನಾನು ಅಷ್ಟಕ್ಕೆ ಬಿಟ್ಟು ಬಂದ್ಬಿಡ್ತೀನಾ, ಆ ಮಂಜ ಇದನ್ನಲ್ಲ, ಆ ಮಂಜಂಗೆ ರೋಡಲ್ಲೆಲ್ಲ ಚಪ್ಪಲಿಲಿ 4 ಸರಿಯಾಗಿ ಕೊಟ್ಟು ಬಂದಿದ್ದೀನಿ ಅಂತ ಹೇಳಿದಾಗ ಕಸ್ತೂರಿಯವರು, ನೀನು ತಪ್ಪು ಮಾಡಿದೆ ಕಣೆ, ಇಂಥ ವಿಷಯದಲ್ಲೆಲ್ಲ ಆ ಥರ ಪಡಬಾರ್ದು ಕಣೆ ಶಾಂತಿ. ಆಗ ಶಾಂತಿಯವರು, ಸ್ವಲ್ಪ ಸುಮ್ಮನೆ ಇರೇ, ಶ್ರುತಿ ಮತ್ತು ರೋಹಿಣಿ ದೊಡ್ಡ ಮನೆಯಿಂದ ಬಂದಿರೋರು. ಅವರ ಅಪ್ಪ ಅಮ್ಮಂಗೆ ಏನಾದರೂ ಈ ವಿಷಯ ಗೊತ್ತಾದರೆ ಹೋಗೋದು ನನ್ನ ಮಾನ ಮರ್ಯಾದೆ, ಅದಕ್ಕೆ ಅವರನ್ನು ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಇರೋದು, ಗೊತ್ತಾಯ್ತಾ? ನಾನು ಈ ವಿಷಯನ ಸುಮ್ಮನೆ ಬಿಡೋದಿಲ್ಲ ಕಣೆ ಅಂತ ಹೇಳಿದಾಗ ಕಸ್ತೂರಿಯವರು, ರೋಹಿಣಿ ನಾನು ಹುಡ್ಕೊಟ್ಟು ಸೊಸೆ, ಆದರೆ ಶ್ರುತಿನ ರವಿನೇ ನೋಡ್ಕೊಂಡ, ಆದರೆ ಮೀನುನಂತ ಸೊಸೆ ಯಾರಿಗೂ ಸಿಗಲ್ಲ ಕಣೆ, ಅವಳು ಗುಣವಂತೆ ಅಂತ ಹೇಳಿದಾಗ ಶಾಂತಿಯವರು, ಯಾಕಮ್ಮ ನೀನು ಬಂದಾಗೆಲ್ಲ ರುಚಿಯಾಗಿ ಮಾಡಾಕ್ತಾಳಲ್ಲ, ಅದಕ್ಕೆ ಅವಳು ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ಯಾ ಅಂತ ಹೇಳಿದಾಗ ಕಸ್ತೂರಿಯವರು, ಇದ್ದಿದ್ದಂಗೆ ಹೇಳಿದ್ರೆ ಯಾಕೆ ಕೋಪ ಮಾಡ್ಕೊತೀಯ ಅಂತ ಶಾಂತಿ ಅವ್ರಿಗೆ ಬೈತಾರೆ. ಈಗ ಶೀಲಾ ಅವರು ಮನೆಗೆ ಬರ್ತಾರೆ. ಬೀಗ್ರೆ ಅಂತ. ಆಗ ರಂಗನಾಥರು, ಬನ್ನಿ ತಾಯಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಈಗ ರೋಹಿಣಿಯವರು, ಯಾಕಂಟಿ ಆ ವಿಡಿಯೋ ಬಗ್ಗೆ ಮಾತಾಡೋಕ್ಕೆ ಅಂತ ಮನೆಗೆ ಬಂದ್ರಾ ಅಂತ ಹೇಳಿದಾಗ ಶೀಲಾ ಅವರು, ಅಲ್ಲ ಕಣಮ್ಮ, ನನಗೆ ನನ್ನ ಸಂಬಂಧಿಕರೆಲ್ಲ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ನಾವು ಅಂದ್ರೇನು, ನಮ್ಮ ಕುಟುಂಬ ಅಂದ್ರೇನು, ನಮ್ಮ ಸ್ಟೇಟಸ್ ಅಂದರೆ ಏನು ಅಂತ ಹೇಳಿದಾಗ ಸೂರ್ಯ, ಅದೇನದು ಅವಾಗಿಂದ ಏನು ಅಂತ ಹೇಳ್ತಾನೆ ಇದ್ರೆ ಅದೇನು ಅಂತ ಹೇಳ್ಬಿಡಿ, ನಾವು ಕೇಳ್ತೀವಿ ಅಂತ ಹೇಳಿದಾಗ ಶೀಲಾ ಅವರು ಏನೂ ಮಾತಾಡೋದಿಲ್ಲ. ಈಗ ರಂಗನಾಥರು, ತಾಯಿ ನಿಮ್ಮ ಮಗಳು ರೂಮಲ್ಲಿದ್ದಾಳೆ, ಹೋಗಿ ಮಾತಾಡಿಸಿ, ಅದಕ್ಕಿಂತ ಮುಂಚೆ ನೀರು ಕುಡ್ದು ಹೋಗಿ ತಾಯಿ, ನೀವು ಆ ನೀರನ್ನು ತರಿಸಿದ್ದೆ ಮೀನಾಗೆ ಅವಮಾನ ಮಾಡಬೇಕು ಅಂತಲ್ವಾ, ದಯವಿಟ್ಟು ನೀರು ಕುಡ್ದೋಗಿ ಅಂತ ಹೇಳಿದಾಗ ಶೀಲಾ ಅವ್ರಿಗೆ